ನಮ್ ಜನ ಮದ್ವೆ ಮನೆಗೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬೀಗ್ ರೂಟಕ್ಕಂತೂ ಮಿಸ್ ಮಾಡದೆ ಬರ್ತಾರೆ. ಹಾಕ್ಸಿರೋ ಊಟನ ವರ್ಷಗಟ್ಲೆ ನೆನ್ಸ್ಕೊಬೇಕು. ನೆನ್ಸ್ಕೊಂಡವಾಗೆಲ್ಲ ಬಾಯಲ್ಲಿ ನೀರ್ ಬರ್ಬೇಕಂದ್ರೆ ಸಿಂಪಲ್ ಆಗಿ ಈ ಕೇಟರಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಯಾವ್ದು ಏನು ಅಂತ ತಿಳಿಸ್ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲೇ ಈ ವೈಟ್ ಮಟನ್ ಪಲಾವ್ದೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ನಾನು ಇವತ್ತು 1200 ಜನಕ್ಕೆ ಅಡಿಗೆ ಮಾಡ್ತಿರೋದನ್ನ ವಿಟ್ನೆಸ್ ಮಾಡ್ತಾ ಇದ್ದೀನಿ ಗುರು. ಕರೆಕ್ಟ್ ಟೈಮ್ಗೆ ಬಾಡ್ನ ತಂದ್ಕೊಟ್ರೆ ಹೇಳಿದ ಟೈಮ್ಗೆ ಅಡಿಗೆನ ರೆಡಿ ಮಾಡಿ ಸರ್ವ್ ಮಾಡೋದಂತೂ ಗ್ಯಾರಂಟಿ. ಗ್ಯಾಸ್ ಇಲ್ಲ ಅಂತೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. ಸೌದೆ ಒಲೆಯಲ್ಲಿ ಅಡಿಗೆಗಳನ್ನ ಮಾಡಿ ಬಡಿಸ್ತಾರೆ. ಮಾಡಿದ ಅಡಿಗೆನ 2 ಸರಿ ಡಬಲ್ ಚೆಕ್ ಮಾಡಿದ್ಮೇಲೆ ಜನಗಳಿಗೆ ಬಡಿಸೋದನ್ನ ಶುರು ಮಾಡ್ತಾರೆ. ಹೊಡಿತಾ ಇರೋ ಬಿಸಿಲಿಗೆ ತಂಪಾಗಿ ವೆಲ್ಕಮ್ ಡ್ರಿಂಕ್ ಕೊಟ್ಟು ಸ್ವಾಗತಿಸ್ತಾರೆ. ಯಾವ್ದಪ್ಪ ಈ ಕೇಟರಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ಪೈಸ್ ಆಫ್ ಇಂಡಿಯಾ ಅನ್ಬಿಟ್ಟು ಯಾಕೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಅಡಿಗೆನ ರೆಡಿ ಮಾಡ್ತಾರೆ. ಆಮೇಲೆ ಬಂದಿರೋ ಅಷ್ಟು ಜನಕ್ಕೂ ಹೊಟ್ಟೆ ತುಂಬಾ ಕರೆಕ್ಟ್ ಆಗಿ ಬಡಿಸ್ತಾರೆ. ಇನ್ನು ನೀವೆಲ್ಲ ತಿಂದ್ಮೇಲೆ ಆ ಟೇಸ್ಟ್ ನ ನೆನ್ಪಿಟ್ಕೊಳ್ಳೋ ತರ ಅಡಿಗೆನ ಮಾಡಿರ್ತಾರೆ. ನಾನಂತೂ ಈ 1200 ಜನಕ್ಕೆ ಅಡಿಗೆ ಮಾಡೋದನ್ನ ನೋಡಿ ವಿಟ್ನೆಸ್ ಮಾಡೋದಲ್ದೆ ಕ್ಲೀನ್ ಆಗಿ ಪ್ರಾಪರ್ ಆಗಿ ಪ್ರತಿಯೊಬ್ಬರಿಗೂ ಎಲ್ಲ ಐಟಮ್ ಸಿಗೋ ತರ ಬಡಿಸಿದ್ರು. ಯಾವುದೇ ಐಟಮ್ ನ ಸರಿ ಕೇಳಿದ್ರು ಬೇಜಾರ್ ಮಾಡ್ಕೊಂಡೆ ಖುಷಿಯಾಗಿ ಬಡಿಸ್ತಾರೆ. ಸೊ ನಮ್ಮ ಮೇಲೆಗೂ ಕೂಡ ಎಲ್ಲ ಐಟಮ್ಸ್ ನ ಸರ್ವ್ ಮಾಡೋದನ್ನ ಶುರು ಮಾಡ್ತಾರೆ. ಎಷ್ಟೇ 1000 ಜನ ಬಂದ್ರು ಮೇಂಟೈನ್ ಮಾಡ್ತಾರೆ. 50 ರಿಂದ 50,000 ಜನ ತನಕ ಅಡಿಗೆನ ಮಾಡ್ತಾರೆ. ಆಲ್ರೆಡಿ ಜನ ಅಂತೂ ಬ್ಯಾಟಿಂಗ್ ಮಾಡೋದನ್ನ ಶುರು ಮಾಡಿದ್ರು. ನಾವು ಕೂಡ ಮೊದಲಿಗೆ ಕಾಲ್ ಸೂಪ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಕುಡಿಯೋದಕ್ಕಂತೂ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಒತ್ತು ಶಾವಿಗೆ ಜೊತೆ ಚಿಕನ್ ಫ್ರೈ ಕಾಂಬಿನೇಷನ್ ಬೇರೆ ಲೆವೆಲ್ ಆಗಿತ್ತು. ಇನ್ನು ವೈಟ್ ಮಟನ್ ಪಲಾವ್ ಅಂತೂ ನನ್ನ ಫೇವರೇಟ್ ಆಗೋಯ್ತು ಗುರು. ಏನೇ ಹೇಳಿ ಈ ಕೇಟರಿಂಗ್ ಅಲ್ಲಿ ಮಾಡೋ ಮಟನ್ ಸಾರು ಮತ್ತೆ ಮುದ್ದೆ ಕಾಂಬಿನೇಷನ್ ಬೇರೆ ಲೆವೆಲ್. ಮಟನ್ ಪೀಸ್ಗಳಂತೂ ಸಖತ್ತಾಗಿ ಬಂದಿದ್ವು. ರೈಸ್ ಅಲ್ಲಂತೂ ಒಳ್ಳೆ ಫ್ಲೇವರ್ ಹಿಡಿದಿತ್ತು. ಮಟನ್ ಸಾರಲ್ಲೂ ಕೂಡ ನೀವೇ ನೋಡಬಹುದು ಪೀಸ್ಗಳಂತೂ ಅಚ್ಚುಕಟ್ಟಾಗಿ ಬಂದು ಮಸಾಲೆ ಎಲ್ಲ ಹಿಡಿದಿದ್ವು. ಸೊ ಹಾಕಿರೋ ಐಟಮ್ಸ್ ಎಲ್ಲಾನು ಟ್ರೈ ಮಾಡದೆ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ನೆನಪಿದೆಯಲ್ಲ? ಸ್ಪೈಸ್ ಆಫ್ ಇಂಡಿಯಾ.